ಸುಜಾತ ದೊಡ್ಡಮನಿಯವರು ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಈಗ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ 22 ಎಕರೆ ಜಮೀನು 50 ಲಕ್ಷಕ್ಕೆ ಪರಭಾರೆ ಮಾಡಿಸ್ಕೊಂಡಿದ್ದಾರೆ ಮಠದ ಜಮೀನನ್ನ ಸುಜಾತ ಅವರು ಅಂತ. ಹಾ ಸರ್. ಏನ್ ಹೇಳ್ತೀರಿ ಈ ಆರೋಪದ ಬಗ್ಗೆ? ಇಲ್ಲ ಸರ್, ಅದು ಸಂಬಂಧಪಟ್ಟಂತಹ ಸ್ವಾಮೀಜಿಯವರು ಏನಿದಾರಲ್ಲ ಅವರಿಗೆ ಸಂಬಂಧಪಟ್ಟಂತಹ ಆಸ್ತಿ ಅದು. ಅವರು ನಮಗೆ ಇಲ್ಲಿ ವೆಂಕಟಾಪುರದಲ್ಲಿ ಒಂದು ಹೊಲವನ್ನ ಅವರೇ ಸ್ವತಃ ಬಂದು ಕೊಟ್ಟಂತ ಹೊಲ ಅದು. ಆಮೇಲೆ ಅವರು ಆ ದೇವಸ್ಥಾನದವ್ರದ್ದು ಇದು ನಮಗ್ ಬೇಕು, ನಮಗ್ ಬಿಟ್ಕೊಡಿ ಅಂತ ಹೇಳಿದಾಗ ಸ್ವಾಮೀಜಿಯವರು ನಾನು ಕೂಡ್ಕೊಂಡು ಮಠದವ್ರು ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿ ನಾವು ಮಾತಾಡ್ಕೊಂಡು ಆ ಹೊಲವನ್ನ ಬಿಟ್ಟು ಅವ್ರದೇ ಆದಂತಹ ಒಂದು ತಗ್ಗಿನ ಬಾವನೂರನ್ನ ಹೊಲದಲ್ಲಿ ಅವರ ಸಂಬಂಧಪಟ್ಟ ಹೊಲವನ್ನ ಸ್ವಾಮೀಜಿಯವರೇ ಸ್ವತಃ ಬಂದು ರಾಘವೇಂದ್ರ ಮಠದಲ್ಲಿ ಶಿರಟ್ಟಿ ರಾಘವೇಂದ್ರ ಮಠದಲ್ಲಿ ಕುತ್ಕೊಂಡು ನಮಗೆ ಅವರು ರಿಜಿಸ್ಟ್ರೇಷನ್ ಮಾಡಿ ಹೋಗಿದ್ದಾರೆ ಸರ್. ಇದರಲ್ಲಿ ಯಾವುದೂ ಮೋಸ ಇಲ್ಲ. ತಾವೆಲ್ಲ ದಾಖಲಾತಿಯನ್ನ ತಮ್ಮ ಫಸ್ಟ್ ನ್ಯೂಸ್ ಚಾನಲ್ ನಿಮ್ಮ ಪ್ರತಿನಿಧಿಯಲ್ಲಿ ಕೈಯಲ್ಲಿ ನಾ ಕೊಟ್ಟಿದ್ದೀನಿ ಸರ್. ತಾವು ಅದನ್ನ ಪರಿಶೀಲನೆ ಮಾಡ್ಕೋಬಹುದು ಸರ್. ಹಾಗಿದ್ರೆ ಈ ಗ್ರಾಮಸ್ಥರು ಈ ತರ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇರೋದು ಯಾಕೆ ಹಾಗಿದ್ರೆ? ಸರ್, ಅವ್ರ ಗ್ರಾಮಸ್ಥರು ಇಷ್ಟು ದಿನಾನು ಅವರೇ ಆ ಜಮೀನನ್ನ ತಾವೇ ತಮಗ್ ಬೇಕಾದವ್ರ ಕೊಟ್ಟು ಅದನ್ನ ಉಳುಮೆ ಮಾಡ್ತಾ ಇದ್ರು. ಆ ಒಂದು ಸಣ್ಣ ಅಮೌಂಟ್ ಅನ್ನ ಅಥವಾ ಲೀಸ್ ಏನ ಸ್ವಾಮೀಜಿಯವ್ರಿಗೆ ಅಥವಾ ಮಠಕ್ಕೆ ಕೊಡ್ಬೇಕಾಗಿತ್ತು. ಆ ಊರಿನ ಗ್ರಾಮಸ್ಥರು ಯಾರು ಮಠಕ್ಕೆ ಕೊಡ್ತಾ ಇರ್ಲಿಲ್ಲ. ಅದನ್ನ ಕಂಡೇ ಸ್ವಾಮೀಜಿಯವರು ನಮ್ಗೆ ಯಾವ್ದು ದುಡ್ಡು ಬರ್ತಾ ಇಲ್ಲ, ನಮಗ್ ಸುಮ್ನೆ ಲುಕ್ಷನ್ ಆಗ್ತಾ ಇದೆ ಅನ್ನೋದಕ್ಕೆನ ಅವರು ನಮಗೆ ಮಠ ಕಟ್ಟಬೇಕು ಅಥವಾ ನಾವು ಅಲ್ಲಿ ಒಂದು ಕೂಡ್ಲಿ ಮಠದಲ್ಲಿ ಒಂದು ದೇವಸ್ಥಾನ ಕಟ್ತಾ ಇದೀವಿ, ನಮ್ಗೆ ಈ ದುಡ್ಡು ಸಾಕಾಗ್ತಿಲ್ಲ, ಇವ್ರು ಯಾರು ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಅನ್ನೋದಕ್ಕೆ ಅವರು ಈ ಹೊಲವನ್ನ ಮಾರಾಕ ನಿರ್ಧಾರ ಮಾಡಿ ನಮ್ಮ ಸ್ವಾಮೀಜಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಮುಖಾಂತರ ಈ ಹೊಲವನ್ನ ನಮ್ಮ ಭಕ್ತಳಾದಂತ ಸುಜಾತ ದೊಡ್ಡಮನಿ ಹೆಸರು ಮಾಡ್ರಿ ಅಂತ ಹೇಳಿ ಇಬ್ರು ಸ್ವಾಮೀಜಿಯವರು ಮಾತಾಡಿ ಈ ಕೆಲಸವನ್ನ ಈ ಒಂದು ಜಮೀನನ್ನ ತಗೊಳ್ಳುವಂತ ಕೆಲಸ ಮಾಡೀವಿ. ಇದು ಯಾವ ಗ್ರಾಮಸ್ಥರ ಹೆಸರು ಇಲ್ಲ ಅಥವಾ ಇದರಲ್ಲಿ ಏನೂ ಮೋಸವಿಲ್ಲ. ತಾವು ಪರಿಶೀಲನೆ ಮಾಡಬಹುದು. ತಮ್ಮನ್ನ ದಾಖಲಾತಿಯನ್ನು ಎಲ್ಲನೂ ನಿಮ್ಮ ಪ್ರತಿನಿಧಿ ಕೈಯಲ್ಲಿ ಕೊಟ್ಟಿದ್ದೀನಿ, ನೀವು ಅದನ್ನ ಪರಿಶೀಲನೆ ಮಾಡಬಹುದು ಸರ್. ಅಂದ್ರೆ ಮತ್ತೊಂದು ಕಡೆ ನೀವು ಜಾಗ ಬಿಟ್ಕೊಟ್ಟು ಈ ಜಾಗ ಪಡ್ಕೊಂಡಿರೋದು ಅಂತಾನಾ? ಹೌದು ಸರ್. ಅವ್ರದೇ ಆದಂತ ವೀಣಾ ವೆಂಕಟಾಪುರದಲ್ಲಿರುವಂತ ಸ್ವಾಮೀಜಿಯವರ ಫಂಡ್ ಸಂಬಂಧಪಟ್ಟಂತ ಹೊಲದ ಬದಲಾಗಿ ನಾನು ತೆಗಿನ ಬಾವನವ್ರ ಅವರ ಹೊಲವನ್ನ ನಮಗ್ ಬದಲಾವಣೆ ಮಾಡಿ ಕೊಟ್ಟಿದ್ದಾರೆ ಸರ್ ಅವರು. ಮತ್ತೆ ಈ 50 ಲಕ್ಷದ ವ್ಯವಹಾರ ಅದೇನು? ಅಂದ್ರೆ ಆ ಇನಾಮ್ ವೆಂಕಟಾಪುರದ ಒಂದು ಹೊಲದ ಏನ್ ರೇಟ್ ಇರುತ್ತಲ್ಲ ಆ ಒಂದು ಇದನ್ನ ಸ್ಟಾಂಪ್ ಪಟ್ರ ಅಮೌಂಟ್ ಅನ್ನ ಕಾಣಿಸಿದ್ದಾರೆ ಸರ್ ಅಲ್ಲಿ. ಅಂದ್ರೆ 22 ಎಕರೆ ಜಮೀನಿನ ಬೆಲೆ 50 ಲಕ್ಷ ಅಂತಾನ? ಅಲ್ಲ, ಅದಕ್ಕೇನ ಇನಾಮ್ ವೆಂಕಟಾಪುರದ ಹೊಲದ ಬೆಲೆ ಜೊತೆಗೆ ಏನ್ ನಾವು ಅಷ್ಟು ಅಮೌಂಟ್ ಕೊಟ್ಟು ತಗೊಂಡಿವಿ ಅಂತ ಹೇಳಿ 54 ಲಕ್ಷ ದುಡ್ಡನ್ನ ನಾವು ಕೊಟ್ಟು ಆ ಜಮೀನನ್ನ ತಗೊಂಡಿದ್ವಿ. ಇನಾಮ್ ವೆಂಕಟಾಪುರ ಹೊಲವನ್ನ ನಾವು ತಗೊಂಡಿದ್ವಿ. ಅದರ ಬದಲಾಗಿ ಸ್ವಾಮೀಜಿ ಈ ಇನಾಮ್ ವೆಂಕಟಾಪುರದ ಟ್ರಸ್ಟ್ನವರು ಹೊಲ ನಮಗೆ ಬೇಕು ಅನ್ನೋ ಒಂದು ಒತ್ತಾಯದ ಮೇರೆಗೆ ನಾವ್ ಯಾಕೆ ಅವ್ರಿಗೆ ತೊಂದರೆ ಮಾಡೋದು ಬೇಡ, ಇವರು ನೀವು ಅಲ್ಲಿ ತಗೊಳ್ರಿ ಹೊಲ ಅಂತ ಹೇಳಿದ್ರು. ನಾವು ಆಯ್ತು, ನೀವು ಎಲ್ಲಿ ಕೊಡ್ತೀರಿ ಅಲ್ಲಿ ಹೊಲ ತಗೊಂತೀವಿ ಅಂತ ಹೇಳಿ ನಾವು ಅವರು ವೆಂಕಟಾಪುರದ ಹೊಲದವ್ರನ್ನ ಎಲ್ಲರೂ ಸೇರಿನ ಒಪ್ಪಂದದ ಮೇರೆಗೆ ನಾವು ಅಲ್ಲಿ ಹೊಲವನ್ನ ಬದಲಾವಣೆ ಮಾಡ್ಕೊಂಡಿವಿ. ಓಕೆ, ಅಂದ್ರೆ ಈಗ ತಾವು ಕೃಷಿ ಮಾಡ್ತಾ ಇದ್ದಂತ ಜಮೀನು ಕೈ ತಪ್ಪೋಗ್ತಾ ಇದೆ ಅಂತ ಗ್ರಾಮಸ್ಥರು ಈಗ ಆರೋಪ ಮಾಡ್ತಿದ್ದಾರೆ ಅಂತ ನೀವು ಹೇಳೋದಾಗಿದ್ರೆ? ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಿದ್ದ ಅಲ್ಲ ಅದು. ಅಲ್ಲಿ ಗ್ರಾಮಸ್ಥರದ್ದು ಏನಾದ್ರು ಸಂಬಂಧಪಟ್ಟಿದ್ದೇನಾದ್ರು ಡಾಕ್ಯುಮೆಂಟ್ ಇದ್ರ ಅಥವಾ ದಾಖಲಾತಿ ಇದ್ರ ನಾನು ಏನೂ ಒಂದು ಕ್ಷಣನೂ ಅಲ್ಲಿ ನಿಲ್ಲಂಗಿಲ್ಲ. ನಾನು ಇನ್ನೂ ಆ ಹೊಲದಾಗ ಚಾಲು ಇಟ್ಟಿಲ್ಲ. ಅವ್ರಿಗೆ ಸಂಬಂಧಪಟ್ಟದ್ದು ಏನಾದ್ರು ದಾಖಲಾತಿ ಇದ್ರೆ ತಗೊಂಡ್ ಬಂದ್ ಕೊಟ್ರ ನಾವು ಪರಿಶೀಲನೆ ಮಾಡಬಹುದು. ಅದು ಈ ವೆಂಕಟಾಪುರದ ಹೊಲದ ಸಂಬಂಧಪಟ್ಟಿದ್ದು ಅಥವಾ ಆ ಗ್ರಾಮಸ್ಥರ ಹೊಲದ ಅವ್ರಿಗೆ ಸಂಬಂಧಪಟ್ಟಿದ್ದನ್ನ ತಾವು ದಾಖಲಾತಿಯನ್ನು ನೋಡಿದ್ರೆ ತಮ್ಗೆ ಗೊತ್ತಾಗತ್ತೆ ಸರ್. ಅವ್ರಿಗೆ ಸಂಬಂಧಪಟ್ಟಿದ್ದಾತಂದ್ರೆ ನಾವು ಯಾರು ಅದಕ್ಕೆ ಹಂಗ ರಿಜಿಸ್ಟ್ರೇಷನ್ ಮಾಡೋಕ್ಕೂ ಆಗಂಗಿಲ್ಲ, ಇದು ಸ್ವಾಮೀಜಿಯವ್ರ ಹೊಲ ನಮಗ್ ಬೇಕು ಅಂತ ಹೇಳಕ್ಕೂ ಆಗಂಗಿಲ್ಲ. ಬಟ್ ಈಗ ಉದ್ದೇಶ ಏನು ಅಂತೀರಾ ಹಾಗಿದ್ರೆ? ಈಗ ಗ್ರಾಮಸ್ಥರು ಇಂಥ ಆರೋಪ ಮಾಡ್ತಾ ಇರೋದ್ರಿಂದ, ಯಾಕಂದ್ರೆ ಏನೋ ವಿರೋಧ ಪಕ್ಷದವರು ನಿಮ್ಮ ಯಾರೋ ರಾಜಕೀಯ ಎದುರಾಳಿನೂ ಅಲ್ಲ, ಗ್ರಾಮದ ಜನ ಇಂಥ ಆರೋಪ ಯಾಕೆ ಮಾಡ್ತಾರೆ ಅಂತ? ಅಂದ್ರೆ ಗ್ರಾಮದ ಜನರೇ ಅದನ್ನ ಉಳುಮೆ ಮಾಡ್ತಾ ಇದ್ರು ಇಷ್ಟ ದಿನ. ಸ್ವಲ್ಪ ಅಮೌಂಟ್ ಅನ್ನ ಒಂದು ಎಕರೆಗೆ 2,000 1,000 ಮಠಕ್ಕ ಕೊಡ್ತಾ ಇದ್ರು. ಆ ಮಠದವ್ರು ಏನಂತಾರ, ಇಷ್ಟಕ್ಕೆ ನಮಗ್ ಕೊಡಾಕ ನಮಗ್ ತೃಪ್ತಿಕರ ಆಗಿಲ್ಲ, ನೀವು ಇಷ್ಟು ದೊಡ್ಡ ಹೊಲವನ್ನ ನೀವು ಉಳುಮೆ ಮಾಡ್ತಾ ಇದ್ದೀರಿ, ನಮಗ್ ಲೀಸ್ ಜಾಸ್ತಿ ಕೊಡ್ರಿ ಅಂತ ಮಠದವ್ರಿಗೆ ಸ್ವಾಮೀಜಿಯವ್ರಿಗೆ ಆಗಾಗ ಇತ್ತದು. ಸ್ವಾಮೀಜಿಯವರು ಇಲ್ಲ ಬೇಡ ನಾ ಹೊಲನ ಮಾರ್ಬಿಡ್ತೀನಿ, ನೀವು ಯಾರು ನಮಗ್ ಸರಿಯಾದ ಅದರ ಒಂದು ಲೀಸ್ ಅನ್ನು ಕೊಡ್ತಾ ಇಲ್ಲ, ನೀವನ್ನು
ಉದ್ದೇಶದಿಂದ ಮಾರಿದ್ರು ಹೊರತು ಅದು ಗ್ರಾಮಸ್ಥರಿಗೆ ಸಂಬಂಧಪಟ್ಟದ್ದಲ್ಲೇ ಅಲ್ಲ. ತಾವು ಇನ್ನೂ ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು ಸರ್. ಶೋರ್. ಥ್ಯಾಂಕ್ ಯು ಮೇಡಮ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಇದು ಸುಜಾತಾ ದೊಡ್ಡಮನಿಯವರ ಸ್ಪಷ್ಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.